ನಮಸ್ಕಾರ. ನಮ್ಮ ಎಲ್ಲ ಪ್ರೀತಿಯ ಪಾಲಕರು ಹಾಗೂ ಮುದ್ದು ವಿದ್ಯಾರ್ಥಿಗಳಿಗೆ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನವೋದಯ ವಿದ್ಯಾರ್ಥಿಗಳಿಗೆ ಬೌದ್ಧಿಕ ಸಾಮರ್ಥ್ಯದ ವಿಷಯಕ್ಕೆ ಸಂಬಂಧಪಟ್ಟಂತಹ 10 ಮಾದರಿಗಳದಾವ ಅಂತ ನಿಮಗೆ ಹೇಳಿದ್ದೆ. ನಾನು ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ 10 ಮಾದರಿಗಳದಾವ ಅಂತ ಹೇಳಿದ್ದೆ. ಸೊ ಆ 10 ಮಾದರಿಗಳು ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು. ಸೊ 10 ಮಾದರಿಗಳು 1ನೇ ಮಾದರಿಯಿಂದ 10ನೇ ಮಾದರಿಯೊಳಗೆ. ಸೊ ಈ 1ನೇ ಮಾದರಿ ಅದಲ್ಲ, ಗುಂಪಿಗೆ ಸೇರದ ಚಿತ್ರವನ್ನು ಆಯ್ಕೆ ಮಾಡೋದು. ಸೊ ಈ ಒಂದೊಂದಾಗಿ ಇವುಗಳನ್ನು ನೋಡ್ಕೊತ ಹೋಗೋಣ. ಈಗ 1ನೇ ಮಾದರಿ ಯಾವುದು? ಗುಂಪಿಗೆ ಸೇರದ ಚಿತ್ರವನ್ನು ಆಯ್ಕೆ ಮಾಡೋದು. ಸೊ ಈ ಒಂದು ಮಾದರಿಯಲ್ಲಿ ನೋಡ್ತಾ ಹೋದಂದ್ರೆ ಉದಾಹರಣೆ ನೋಡ್ರಿ. ಈಗ ಒಂದು ಚಿತ್ರ ಕಾಣ್ತದೆ ನಿಮಗೆ. ಈ ಚಿತ್ರದಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟರು. ಆಪ್ಷನ್ ಎ, ಬಿ, ಸಿ, ಡಿ. ಈ 4 ಚಿತ್ರದಲ್ಲಿ ನಿಮಗೆ ಯಾವ ಚಿತ್ರವು ಗುಂಪಿಗೆ ಸೇರುವುದಿಲ್ಲ? ಸೊ ಆಪ್ಷನ್ ಎ ನೋಡ್ರಿ, ತುಟಿಯ ಚಿತ್ರ ಕೊಟ್ಟರು. ಆಪ್ಷನ್ ಬಿ ನೋಡ್ರಿ, ಮೂಗಿನ ಚಿತ್ರ ಕೊಟ್ಟರು. ಆಪ್ಷನ್ ಸಿ ನೋಡ್ರಿ ಪ್ಲಸ್. ಆಪ್ಷನ್ ಡಿ ನೋಡ್ರಿ, ಕಣ್ಣಿನ ಚಿತ್ರ ಕೊಟ್ಟರು. ಸೊ ಇವು 4 ಆಪ್ಷನ್ಗಳನ್ನು ನೋಡಿದಾಗ ಇದರಲ್ಲಿ ಆಪ್ಷನ್ ಸಿ ಅನ್ನೋದೇನದಲ್ಲ, ಅದು ನಮಗೆ ಈ ಗುಂಪಿಗೆ ಸೇರೋದಿಲ್ಲ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಇದೇ ರೀತಿಯಾಗಿ 2ನೆಯ ಮಾದರಿ ಯಾವುದಪ್ಪ ಅಂದ್ರೆ ಚಿತ್ರವನ್ನು ಹೋಲುವಂಥದ್ದು. ಈಗ ಎಡಬದಿ, ಈಗ ಉದಾಹರಣೆ ನೋಡ್ರಿ, ಈ ಚಿತ್ರ ನೋಡ್ರಿ ನೀವು. ಎಡಬದಿ ಒಂದು ಚಿತ್ರ ಕೊಟ್ಟಾರ, ಬಲಗಡೆ ಏನಾದ್ರು 4 ಆಪ್ಷನ್ ಕೊಟ್ಟಾರ, ಎ, ಬಿ, ಸಿ, ಡಿ. ಎಡಬದಿ ಚಿತ್ರ ನೋಡ್ರಿ, ಆ ವೃತ್ತ ಕೊಟ್ಟಾರ, ಮ್ಯಾಲೆ ಅರ್ಧ ಚಂದ್ರ ಮಾಡ್ಯಾರ. ಆಪ್ಷನ್ ಎ ನೋಡ್ರಿ, ವೃತ್ತವನ್ನು ಕೊಟ್ಟಾರ, ಯಾವ ಕಡೆ ಐತೆ ನೋಡ್ರಿ ಅದು. ಆಪ್ಷನ್ ಬಿ ನೋಡ್ರಿ, ಅದು ನಮ್ಮ ಕಡೆ ನೋಡ್ತದ. ಆಪ್ಷನ್ ಸಿ ನೋಡ್ರಿ, ಆ ಕಡೆ ಅರ್ಧ ಚಂದ್ರಮ ಕಾಣ್ತದ. ಆಪ್ಷನ್ ಡಿ ಅದಲ್ಲ, ಈ ಆಪ್ಷನ್ ಏನು ಕ್ವಶನ್ ಮಾರ್ಕ್ ಕೊಟ್ಟಿರೋಂಥ ಚಿತ್ರ ಅದಲ್ಲ, ಬಲಗಡೆ ಕೊಟ್ಟಿರೋ ಚಿತ್ರ, ಇದಕ್ಕೆ ನೇರವಾಗಿ ಹೋಲುವಂಥ ಚಿತ್ರ ಯಾವುದೈತೆ ಅಂದ್ರೆ ಆಪ್ಷನ್ ಡಿ ಅದ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ನಾವು ಗುರುತಿಸ್ಬೋದು. ಈಗ ಮಾದರಿ 3 ನೋಡೋಣ. ಈ ಮಾದರಿ 3 ನೀವು ನೋಡಿದ್ರೆ ಮಾದರಿ 3 ಯಾವುದಪ್ಪ ಅಂದ್ರೆ ಆಕೃತಿಯನ್ನು ಪೂರ್ಣಗೊಳಿಸುವುದು. ಆಕೃತಿಯನ್ನು ಪೂರ್ಣಗೊಳಿಸೋದಂದ್ರೆ ಒಂದು ಉದಾಹರಣೆ ತೊಗೊಂಡು ನಾವು ಯಾವ ರೀತಿ ಒಂದು 3 ಭಾಗ ಕನೆಕ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಭಾಗ ಮಿಸ್ ಆಗಿರ್ತೈತಿ. ಆ ಒಂದು ಭಾಗ ಯಾವ ರೀತಿಯಾಗಿ ನಾವು ಅದನ್ನು ಹುಡುಕ್ಬೇಕು ಅನ್ನೋದು. ಬಲಗಡೆ ಒಂದು ಕ್ವಶನ್ ಮಾರ್ಕ್ ಇರುವಂಥ ಚಿತ್ರ ಕೊಟ್ಟಿರ್ತಾರೆ, ಎಡಗಡೆ ಏನದಲ್ಲ ಆಪ್ಷನ್ 4 ಆಪ್ಷನ್ನ ಕೊಟ್ಟಿರ್ತಾರೆ. ಈಗ ಒಂದು ಉದಾಹರಣೆ ನೋಡೋಣ. ನೋಡ್ರಿ, ಈ ಚಿತ್ರದಲ್ಲಿ ನಿಮಗೆ ಬಲಬಾಜು ಒಂದು ಏನಂತೆ ಒಂದು ಚೌಕದಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಾರ. ಅದರಲ್ಲಿ ಯಾವ ರೀತಿಯಾಗಿ ಅದ ನೋಡ್ರಿ, ಒಂದು ಖಾಲಿ ಕೊಟ್ಟಾರ. ಸೊ ಆಪ್ಷನ್ ಎ, ಬಿ, ಸಿ, ಡಿ 4 ಆಪ್ಷನ್ನ ನಿಮಗೆ ಕೊಟ್ಟಾರ. ಆಪ್ಷನ್ ನಾವು ನೋಡೋಕ್ಕಿಂತ ಪೂರ್ವದಲ್ಲಿ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೋ. ಪ್ರಶ್ನೆ ಅರ್ಥಕ್ಕಿರುವಂಥ ಏನೋ ಚಿತ್ರ ಅದ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ನೀವು ಈ ಪ್ರಶ್ನೆ ಅರ್ಥಕ್ಕಿರುವಂಥ ಚಿತ್ರವನ್ನು ಅಬ್ಸರ್ವ್ ಮಾಡಿದಾತಂದ್ರೆ ಮೇಲ್ಗಡೆ 2 ಬಾಕ್ಸಲ್ಲಿ ನೋಡ್ರಿ ಯಾವ ರೀತಿ ಸಂಬಂಧ ಅದ, ತಳಗಡೆ ಒಂದು ಬಾಕ್ಸಲ್ಲಿ ಯಾವ ರೀತಿ ಸಂಬಂಧ ಅದ. ಇವುಗಳನ್ನ ನೋಡ್ಕೊಂತ ಹೋದ್ರೆ ಆಪ್ಷನ್ ಎ ಬರೋದಿಲ್ಲ. ಆಪ್ಷನ್ ಬಿ ನೋಡ್ರಿ, ಗಮನಿಸಿ ನೋಡ್ರಿ, ಆಪ್ಷನ್ ಬಿನೂ ಕೂಡ ಬರೋದಿಲ್ಲ. ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಆಪ್ಷನ್ ಸಿ ನೋಡಿದ್ರೆ ಈ ಚಿತ್ರಕ್ಕೆ ಹೋಲ್ತದ. ಆಪ್ಷನ್ ಡಿನೂ ಕೂಡ ಬರೋದಿಲ್ಲ. ಆಪ್ಷನ್ ಸಿ ಯಾವ ರೀತಿ ಬರ್ತದಂದ್ರೆ, ಈಗ ನೀವು ಈ ಬಾಕ್ಸಲ್ಲಿ ನೋಡಿದ್ರಂದ್ರೆ ಮಾರ್ಕ್ಗಳೇನದವು ಸಣ್ಣ ಇದ್ದಿದ್ದು ದೊಡ್ಡ ಹಾಕೊಂತ ಹೋಗ್ಯವು. ಸೊ ಅದನ್ನು ಗಮನಿಸಿದ್ರಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರದ. ಸೊ ನೆಕ್ಸ್ಟ್ ಮಾದರಿ 4ನೇ ಮಾದರಿ ಸರಣಿಯನ್ನು ಪೂರ್ಣಗೊಳಿಸುವುದು. ಈಗ ಒಂದು ಬಲಗಡೆ ಒಂದು ಪ್ರಶ್ನಾರ್ಥಕ್ಕಿರುವಂತಹ ಆಕೃತಿಯನ್ನು ಕೊಟ್ಟಿರ್ತಾರೆ ನೋಡ್ರಿ. ಇದೊಂದು ಉದಾಹರಣೆಯಲ್ಲಿ ನೋಡ್ರಿ, ಬಲಗಡೆ ಏನದಲ್ಲ ಒಂದು ಪ್ರಶ್ನೆ ಇರುವಂಥ ಒಂದು ಆಕೃತಿ ಅದ. ಆಮೇಲೆ ಆಪ್ಷನ್ ಎ, ಎಡಗಡೆ ಏನು ಮಾಡೋಣ, ಆಪ್ಷನ್ ಎ, ಬಿ, ಸಿ, ಡಿ 4 ಆಪ್ಷನನ್ನು ಕೊಟ್ಟಾರ. ಸೊ ನೀವು ಇದರಲ್ಲಿ ಈ ಬಲಗಡೆ ಇರುವಂಥ ಪ್ರಶ್ನಾರ್ಥಕದಲ್ಲಿ ಸರಣಿ ಕೊಟ್ಟರೆ ಸರಣಿ ಒಂದಕ್ಕೊಂದಕ್ಕೊಂದೊಂದು ಸಂಬಂಧ ಅದಾವೆ. ಸೊ 1ನೇ ಸರಣಿ ಒಳಗೆ ಏನದ, ಒಂದು ಷಡ್ಭುಜಾಕೃತಿ ಚಿತ್ರ ಕೊಟ್ಟರೆ ಅದ್ರೊಳಗೆ ವೃತ್ತವನ್ನು ಕೊಟ್ಟಾರ. ನೆಕ್ಸ್ಟ್ ಅದ್ರ ಮುಂದಿನ ನೋಡ್ರಿ, ಒಂದು ದೊಡ್ಡ ವೃತ್ತ ಅದ, ಒಳಗಡೆ ಷಡ್ಭುಜಾಕೃತಿ ಅದ. ನೆಕ್ಸ್ಟ್ ಮುಂದ್ಗಡೆ ನೋಡ್ರಿ ಯಾವ ರೀತಿ ಅದ. ಸೊ ಅದನ್ನು ನೋಡ್ಕೊಂತ ಹೋದ್ರೆ ಆಪ್ಷನ್ ಎ, ಬಿ ಇದ ಸಂಬಂಧ ಹೋಲುವಂಥದ್ದು ಆಪ್ಷನ್ಗಳು ಯಾವ ಬರ್ಬೋದು ನೋಡ್ರಿ. ಆಪ್ಷನ್ ಎ, ಬಿ, ಸಿ, ಡಿ. ಸೊ ಸಿ ಇದು ಸರಿಯಾದ ಉತ್ತರ. ಯಾಕಂದ್ರೆ ಇವೆರಡನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ, ಅದನ್ನು ನೀವು ಗಮನದಾಗ ಇಟ್ಕೊಂಡು ನೋಡಿದಾತ ಆಪ್ಷನ್ ಸಿ ಸರಿಯಾದ ಉತ್ತರ. ಮಾದರಿ 5 ಹೋಲಿಕೆಯ ಚಿತ್ರ. ಯಾವ ರೀತಿಯಾಗಿ ಚಿತ್ರಗಳನ್ನು ಹೋಲಿಕೆ ಮುಖಾಂತರ ನಾವೇನು ಮಾಡ್ಬೋದು, ಅದನ್ನು ಕಂಡುಹಿಡಿಯಬಹುದು. ಸೊ ಇದು ಉದಾಹರಣೆ ನೋಡ್ರಿ. ಈ ಒಂದು ಉದಾಹರಣೆಯಲ್ಲಿ ಎಡಗಡೆ ಏನದಲ್ಲ 3 ಚಿತ್ರಗಳನ್ನು ಕೊಟ್ಟಾರ, ಲಾಸ್ಟಿಗೆ ಒಂದು ಕ್ವಶನ್ ಮಾರ್ಕನ್ನು ಹಾಕಿದಾರ. ಆ ಕಡೆ ಬಲಗಡೆ ಆಪ್ಷನ್ ಎ, ಬಿ, ಸಿ, ಡಿ
ನಿಮಗೆ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಈ ಎಡಗಡೆ ಇರುವಂಥ ಆಪ್ಷನ್ ನೋಡಿದ್ರೆ ಏನು ಉಲ್ಟಾ ವಿ ಅದ, ಉಲ್ಟಾ ವಿ ಅದ. ಸೊ ನೆಕ್ಸ್ಟ್ ಆಪ್ಷನ್ ಏನದ, ಅದರ ಅಪೋಸಿಟ್ ಇರುವಂಥ ವಿ ಅದ. ಈಗ ಮೇಲಿಂದ ತಳಗಡೆ ವಿ ಅದ, ನೆಕ್ಸ್ಟು ಸರಿಯಾದ ವಿ ಅದ ಅಂದ್ರೆ ಅದರ ಅಪೋಸಿಟ್ ಅದ. ನೆಕ್ಸ್ಟು ಈ ರೀತಿ ಅಂದ್ರೆ ನನ್ನ ಕಡೆ ಮಕ್ಕ ಮಾಡಿದಂಥ ವಿ ಅದ. ನೆಕ್ಸ್ಟ್ ಆಪ್ಷನ್ ಕ್ವಶನ್ ಮಾರ್ಕ್ ಅದ. ಈಗ ಆಪ್ಷನ್ ಎ ಬಿ ಸಿ ಡಿ ನೀವು ಆಪ್ಷನನ್ನು ಗಮನಿಸ್ತಾ ಹೋದ್ರಂದ್ರೆ, ಸೊ ಈಗ ನಮಗೆ ಲಾಸ್ಟ್ ಇರೋದು ಈ ನನ್ನ ಕಡೆ ಮಕ್ಕ ಮಾಡಿರೋಂಥ ಏನು ವಿ ಅದಲ್ಲ ಅದಕ್ಕೆ ಅಪೋಸಿಟ್ ಆಗಿರುವಂಥದ್ದು ವಿ ಅಂದ್ರೆ ಆಪ್ಷನ್ ಎ ಬರ್ತದೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿ ಅದ. ಈಗ ಮಾದರಿ 6, ಮಾದರಿ 6 ಚಿತ್ರವನ್ನು ಪೂರ್ಣಗೊಳಿಸೋದು. ಈಗ ಒಂದು ಉದಾಹರಣೆ ನೋಡ್ರಿ, ಚಿತ್ರ ನೋಡ್ರಿ, ಬಲಗಡೆ ಒಂದು ಚಿತ್ರವನ್ನು ಕೊಟ್ಟಾರ, ಅದ್ರ ಇನ್ಕಂಪ್ಲೀಟ್ ಅದ. ಆ ಕಡೆ ಆಪ್ಷನ್ ಎ ಬಿ ಸಿ ಡಿ 4 ಪಾರ್ಟನ್ನು ಕೊಟ್ಟಾರ. ಸೊ ಇವು ಆಪ್ಷನ್ ಇದಕ್ಕೆ ಹೋಲಂಗೆ ನೋಡಿದ್ರೆ ಆಪ್ಷನ್ ಎ ನೋಡ್ರಿ ಅದು ಚಿಕ್ಕದಾಗಿ ಕೊಟ್ಟಾರ, ಆ ಭಾಗವನ್ನು ಹೋಲೋದಿಲ್ಲ. ಆಪ್ಷನ್ ಬಿ ನೋಡ್ರಿ ಅದು ಕೂಡ ಸ್ವಲ್ಪ ಚಿಕ್ಕದಾಗ್ಯದ. ಆಪ್ಷನ್ ಸಿ ನೋಡ್ರಿ ಎಸ್ ಅದು ಸರಿಯಾಗಿ ಇದಕ್ಕೆ ಹೋಲ್ತದ. ಆಪ್ಷನ್ ಡಿ ಅಂತೂ ಅಫ್ಕೋರ್ಸ್ ಬರೋದಿಲ್ಲ, ಯಾಕಂದ್ರೆ ಅದ ತಳಗಡೆ ಏನು ಮಾರ್ಕ್ ಅದ ಅದು ಈ ಭಾಗಕ್ಕೆ ಹೊಂದೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮಾದರಿ 7 ಕನ್ನಡಿಯ ಪ್ರತಿಬಿಂಬ. ನೋಡ್ರಿ ಈ ಒಂದು ಚಿತ್ರ ನೋಡ್ರಿ, ಈ ಚಿತ್ರದಲ್ಲಿ ಕನ್ನಡಿಯ ಪ್ರತಿಬಿಂಬ ಅಂದ್ರೆ ನಿಮಗೆ ಎಡಗಡೆ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಈ ಚಿತ್ರದಲ್ಲಿ ಎಕ್ಸ್ ವೈ ಅಂತ ಒಂದು ಗೆರೆ ಕೊಟ್ಟಿರ್ತಾರೆ. ಆ ಚಿತ್ರದ ಬಲಗಡೆ ಏನದಲ್ಲ ಆಪ್ಷನ್ ಎ ಬಿ ಸಿ ಡಿ ಅಂತೇಳಿ 4 ಆಪ್ಷನ್ ಕೊಟ್ಟಿರ್ತಾರೆ. ನೀವು ಈ ಚಿತ್ರ ಗಮನಿಸ್ರಿ, ಉದಾಹರಣೆ ನೋಡ್ರಿ, ಈ ಚಿತ್ರ ಗಮನಿಸ್ರಿ. ಇದರಲ್ಲಿ ಎಡಗಡೆ ಏನದಲ್ಲ ಸ್ಟಾರ್ಟ್ ಅಂತ ಬರ್ದಾರ, ಸ್ಟಾರ್ಟ್ ಅಂತ ಇಂಗ್ಲೀಷ್ನಲ್ಲಿ ಬರ್ದಂಥ ಒಂದು ಶಬ್ದ ಅದ. ಆ ಎಕ್ಸ್ ವೈ ಮೇಲೆ ನಾವು ಕನ್ನಡಿಯನ್ನು ಇಟ್ಟಾಗ ಆಪ್ಷನ್ ಎ ಬಿ ಸಿ ಡಿ 4 ಆಪ್ಷನಲ್ಲಿ ಯಾವುದು ಬರ್ತದೆ ಅಂತ ಕೇಳಾರ ಅವರು. ಸೊ ಇದರ ನಾವು ಕನ್ನಡಿಯನ್ನು ಇಟ್ಟಾಗ ಮಿರರ್ ಇಮೇಜ್ದಲ್ಲಿ ಯಾವಾಗಲೂ ಉಲ್ಟಾ ಕಾಣ್ತದ, ಅದಕ್ಕೆ ಕನ್ನಡಿಯ ಪ್ರತಿಬಿಂಬ ಅಥವಾ ಕನ್ನಡಿಯ ಚಿತ್ರ ಅಂತ ಹೇಳ್ತೀವಿ ನಾವು. ಇದನ್ನು ನಾವು ಉಲ್ಟಾ ನೋಡಿದಾಗ ಯಾವ ರೀತಿ ಕಾಣ್ತದೆ, ಆಪ್ಷನ್ ಎ ಬರೋದಿಲ್ಲ, ಆಪ್ಷನ್ ಬಿ ಎಸ್ ಅದು ಕನ್ನಡಿಯ ಪ್ರತಿಬಿಂಬ ಆಗ್ತದ, ಆಪ್ಷನ್ ಸಿ ಅದು ಬರೋದಿಲ್ಲ, ಆಪ್ಷನ್ ಡಿ ಅದು ಬರೋದಿಲ್ಲ. ಬಟ್ ಆಪ್ಷನ್ ಬಿ ಅದಲ್ಲ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಮಾದರಿ ನೋಡೋಣ. ಮಾದರಿ 8 ಯಾವುದಪ್ಪ ಅಂದ್ರೆ ಕತ್ತರಿಸುವುದು ಅಥವಾ ತುಂಡು ಮಾಡೋದು, ಪೇಪರನ್ನು ತುಂಡು ಮಾಡೋದು ಅಥವಾ ಕತ್ತರಿಸುವ ಒಂದು ಮಾದರಿ. ಸೊ ಈ ಮಾದರಿಯಲ್ಲಿ ನೋಡಿದಾಗ ನಮಗೊಂದು ಎಡಗಡೆ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ, ಅದರ ಮುಂದ್ಗಡೆ ಬಲಗಡೆ 4 ಆಪ್ಷನ್ ಕೊಟ್ಟಿರ್ತಾರೆ ಎ ಬಿ ಸಿ ಡಿ ಅಂಥೇಳಿ. ಸೊ ಈಗ ಉದಾಹರಣೆ ನೋಡ್ರಿ, ಇದು ಚಿತ್ರ ನೋಡ್ರಿ. ಈಗ ಬಲಗಡೆಯನ್ನು ಕೊಟ್ಟಾರಲ್ಲ ಅದರಲ್ಲಿ ಪೇಪರ್ ನಾವು ಒಂದು ಫೋಲ್ಡ್ ಮಾಡಿ ಮೇಲಿನ ತಳಗ ಇನ್ನೊಂದು ಫೋಲ್ಡ್ ಮಾಡಿ ಆ ಚಿತ್ರದಲ್ಲಿ ಕೊಟ್ಟಂತೆ ನಾವು ಏನಾರ ಕಟ್ ಮಾಡಿದಾತಪ್ಪ ಅಂದ್ರೆ ಅದನ್ನು ಬಿಚ್ಚಿದಾಗ ಏನಕ್ಕೈತಿ ಯಾವ ರೀತಿ ಕಾಣ್ತದ, ಆಪ್ಷನ್ ಎ ಸೊ ಬರೋದಿಲ್ಲ, ಆಪ್ಷನ್ ಬಿ ಅದು ಬರೋದಿಲ್ಲ, ಆಪ್ಷನ್ ಸಿ ಅದು ಬರೋದಿಲ್ಲ, ಆಪ್ಷನ್ ಡಿ ಎಸ್ ಇದು ಅದಕ್ಕೆ ಹೋಲ್ತದ. ನೀವು ಆ ಪೇಪರನ್ನು ಕಟ್ ಮಾಡಿ ಬಿಚ್ಚಿ ನೋಡಿದಾಗ ಏನದ ಆಪ್ಷನ್ ಡಿ ಸರಿಯಾದ ಉತ್ತರ. ಮಾದರಿ 9 ತುಂಡುಗಳಿಂದಾದ ಆಕೃತಿಯನ್ನು ಗುರುತಿಸುವುದು. ಸೊ ಇಲ್ಲಿ ಬಿಡಿ ಬಿಡಿಯಾದಂಥ ಭಾಗಗಳು ತುಂಡಾಗಿರ್ತವೆ, ಅವುಗಳನ್ನು ಸೇರಿಸಿ ಒಂದು ಆಕೃತಿ ಆಕೈತಿ. ಆ ಆಕೃತಿ ಯಾವುದಂತ ನಾವು ಗುರುತಿಸ್ಬೇಕು. ಈ ಒಂದು ಉದಾಹರಣೆಯನ್ನು ನೋಡ್ರಿ. ಈ ಉದಾಹರಣೆಯಲ್ಲಿ ಬಲಗಡೆ ನಿಮಗೆ ತುಂಡಾಗಿರುವಂತಹ ಭಾಗಗಳ ಹೊಂದಿದಂಥ ಒಂದು ಆಕೃತಿ ಅದ. ತ್ರಿಭುಜಗಳು ಎರಡು ತ್ರಿಭುಜಗಳು ಅದಾವ, ಒಂದು ಸಣ್ಣ ತ್ರಿಭುಜ ಐತಿ, ಇನ್ನೊಂದು ಆಕೃತಿ ಐತಿ. ಆ ಕಡೆ ಆಪ್ಷನ್ ನೋಡ್ರಿ ಎ ಬಿ ಸಿ ಡಿ 4 ಆಪ್ಷನ್ ಅದಾವು. ಈ 4 ಆಪ್ಷನ್ಗಳನ್ನ ನೋಡ್ಕೊಂತೋದಾಗ ಈ ಚಿತ್ರಗಳು ತುಂಡಾಗಿರೋ ಚಿತ್ರಗಳು ಸೇರಿಸಿ ಒಂದು ಆಕೃತಿ ಆಗಿರ್ತೈತಿ. ಯಾವುದದು ಅಂದ್ರೆ ಆಪ್ಷನ್ ಎ ನೋಡ್ರಿ 3 ತುಂಡುಗಳದು, ಇದರಲ್ಲಿ 4 ತುಂಡುಗಳದು. ಆಪ್ಷನ್ ಬಿ ನೋಡ್ರಿ ಎಸ್ ಅದು ಹೋಲ್ತದ, ಯಾಕಂದ್ರೆ 4 ತುಂಡುಗಳು ಮ್ಯಾಚ್ ಆಗುವಂಥ ಒಂದು ಆಕೃತಿ ಐತಿ. ಆಪ್ಷನ್ ಸಿ ನೋಡ್ರಿ, ಆಪ್ಷನ್ ಡಿ ಅಂತೂ ಅಫ್ಕೋರ್ಸ್ ಬರೋದಿಲ್ಲ, ಆಪ್ಷನ್ ಸಿನೂ ಬರೋದಿಲ್ಲ, ಯಾಕಂದ್ರೆ 3 ಚಿತ್ರಗಳು ಹೋದ್ರೆ ಒಂದು ಚಿತ್ರ ಅದರಲ್ಲಿ ಹೋಲೋದಿಲ್ಲ. ಆಪ್ಷನ್ ಡಿನೂ ಕೂಡ ಅದ ಸೇಮ್ ಆಗ್ತದ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಲಾಸ್ಟ್ ಕೊನೆಯ ಮಾದರಿ 10ನೆಯ ಮಾದರಿ ಹುದುಗಿಕೊಂಡ ಚಿತ್ರವನ್ನು ಹುಡುಕುವುದು. ಮಾದರಿ 10 ಹುದುಗಿಕೊಂಡ ಚಿತ್ರವನ್ನು ಹುಡುಕುವುದು. ಎಸ್ ಈ ಒಂದು ಉದಾಹರಣೆಯನ್ನು ನೋಡ್ರಿ. ಇದು ವಾಯ್ ಅಂತ ನಿಮಗೆ ಕಾಣ್ತದ, ವಾಯ್ ಟೈಪ್ ಶೇಪ್ ಅದ. ಆಪ್ಷನ್ ಎ ಬಿ ಸಿ ಡಿ 4 ಆಪ್ಷನನ್ನು ಕೊಟ್ಟಾರ. ಈ 4 ಆಪ್ಷನ್ನ ಗಮನಿಸಿದಾಗ ಈ ಏನು ವಾಯ್ ಆಕೃತಿ ಅದಲ್ಲ ಇದರಲ್ಲಿ ಯಾವುದರಲ್ಲಿ ಕಾಣ್ತದ,
ಆಪ್ಷನ್ ಎ ಬರೋದಿಲ್ಲ. ಆಪ್ಷನ್ ಬಿ, ಎಸ್ ಈ ಆಕೃತಿ ಅದರಲ್ಲಿ ಕಾಣ್ತೈತೆ ನೋಡ್ರಿ, ವಾಯ್ ಆಕೃತಿ ಕಾಣ್ತೈತೆ ನೋಡ್ರಿ. ಆಪ್ಷನ್ ಸಿ ಅದು ಬರೋದಿಲ್ಲ. ಆಪ್ಷನ್ ಡಿ ಅದು ಬರೋದಿಲ್ಲ. ಬಟ್ ಆಪ್ಷನ್ ಬಿ ಅಲ್ಲಿ ಈ ಚಿತ್ರ ಕಾಣ್ತದ. ಹಾಗಾಗಿ ಈ ಹುದುಗಿದ ಚಿತ್ರವನ್ನು ನೋಡ್ಬೇಕಿತ್ತಂದ್ರೆ ಆಪ್ಷನ್ ಬಿ ದಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತದ. ಹಾಗಾಗಿ ಅದಕ್ಕೆ ಉತ್ತರ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ. ಈ ರೀತಿಯಾಗಿ ನೀವು 10 ಮಾದರಿಗಳನ್ನು ನೀವು ನವೋದಯ ತರಗತಿಯಲ್ಲಿ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದಾತಂದ್ರೆ ನಿಮಗೆ 50 ಅಂಕಕ್ಕೆ 40 ಪ್ರಶ್ನೆಗಳ ಕೇಳ್ತಾರೆ. ಇದನ್ನು ನಾನು ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ದಲ್ಲಿ ಹೇಳಿದ್ದೀನಿ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ ವಿದ್ಯಾರ್ಥಿಗಳೇ. ನೀವು ನವೋದಯ ಮೆಂಟಲ್ ಎಬಿಲಿಟಿ ಭಾಳಷ್ಟು ಸಲೀಸ ಸುಗಮವಾದಂಥ ಒಂದು ಪೇಪರ್ ಇದು. ಈ 50 ಅಂಕಗಳನ್ನು ಈಸಿಯಾಗಿ ಪಡಿಬೇಕಿತ್ತಂದ್ರೆ ನಾನು ಒಂದೊಂದು ಉದಾಹರಣೆಯನ್ನು ನಾನು ತೊಗೊಂಡು ನಿಮಗೆ 10 ಮಾದರಿಯನ್ನು ಬಿಡಿಸಿದ್ದೀನಿ. ಹಾಗಾಗಿ ಇದನ್ನು ಹೆಚ್ಚಿನ ವಿಸ್ತರಣೆಯನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡುತ್ತಾ ಈ ಒಂದು ವಿಡಿಯೋ ಯಾವ ರೀತಿ ನಿಮಗೆ ಅನಿಸಿದೆ ಅಂಥೇಳಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿರಿ. ಆಮೇಲೆ ಲೈಕ್ ಮಾಡಿರಿ. ನಮ್ಮದೊಂದು ಚಾನಲ್ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಹೆಚ್ಚಿನ ವಿಡಿಯೋಗಳು ನಿಮಗೆ ಬರ್ತಾವ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಮಸ್ತೆ.